ನೋಡಿ, ಬೆಳಗಾವಿಯ ಚಿಕ್ಕೋಡಿಯಲ್ಲಿ ವಿಚಿತ್ರ ಘಟನೆ ನಡೆದಿದೆ. ವರನ ತಾಯಿ ಕುರುಡು ಅಂತ ಹೇಳಿ ಭಾವಿ ಸೊಸೆ ಆತ್ಮಹತ್ಯೆಗೆ ಶರಣಾಗಿರೋದು ಎಂತ ವಿಚಿತ್ರ ಅಲ್ವಾ? ನೋಡಿ, ವರನ ತಾಯಿ ಕುರುಡು ಅಂತ ಭಾವಿ ಸೊಸೆ ಆತ್ಮಹತ್ಯೆಗೆ ಶರಣಾಗಿರೋದು ಬೆಳಗಾವಿ ಜಿಲ್ಲೆಯ ನವಲಿಹಾಳ ಗ್ರಾಮದಲ್ಲಿ ನಡೆದಿರುವ ವಿಚಿತ್ರ ಘಟನೆ. ಈ ರೀತಿನೂ ಆಗುತ್ತಾ? ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನವಲಿಹಾಳ ಗ್ರಾಮ. ಅರಿಶಿಣ ಕಾರ್ಯಕ್ರಮದ ದಿನದಂದೇ ಭಾವಿ ಸೊಸೆ ಆತ್ಮಹತ್ಯೆಗೆ ಶರಣಾಗಿರೋದು. ಅವರ ಅತ್ತೆ ಕುರುಡಂತೆ, ಹಾಗಾಗಿ ಮನೆನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವ ಒಂದಷ್ಟು ಅನುಮಾನಗಳು. 24 ವರ್ಷದ ಶ್ರುತಿ ಶಂಕರ ಬುರ್ಡ ಆತ್ಮಹತ್ಯೆಗೆ ಶರಣಾಗಿರುವಂತಹ ಯುವತಿ. ಬೆಳಗಾವಿಯ ಹುಡುಗನೊಂದಿಗೆ ವಿವಾಹ ನಿಶ್ಚಯ ಆಗಿತ್ತು, ನಿಶ್ಚಿತಾರ್ಥ ಕೂಡ ಆಗಿತ್ತು, ಅರಿಶಿಣ ಶಾಸ್ತ್ರ ಕೂಡ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಯುವತಿ ಆತ್ಮಹತ್ಯೆಗೆ ಶರಣಾಗಿರೋದು. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಿಖರ ಕಾರಣ ಏನು? ಇದೇ ಕಾರಣನ ತನ್ನ ಅತ್ತೆ ಕುರುಡಾಗಿದ್ದಕ್ಕೇನೆ ಯುವತಿ ಆತ್ಮಹತ್ಯೆ ಮಾಡ್ಕೊಂಡ್ಲಾ ಅಥವಾ ಬೇರೆ ಏನಾದರೂ ಇದೆಯಾ? ಎಲ್ಲದರ ಬಗ್ಗೆ ಈಗ ಪೊಲೀಸರ ತನಿಖೆ ಆಗ್ತಾ ಇದೆ. ಒಂದು ಕಡೆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಮೃತ ಶ್ರುತಿ ಶಂಕರ ಬುರ್ಡ ಈಕೆ ಮದುವೆ ಆಗ್ತಾ ಇದ್ದಂತಹ ಹುಡುಗನ ತಾಯಿಗೆ ಕುರುಡಂತೆ. ಈ ಕಾರಣದಿಂದ ಈಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನುವಂತಹ ಮಾಹಿತಿ ಈಗ ಪ್ರಾಥಮಿಕ ತನಿಖೆಯಲ್ಲಿ ಸಿಗ್ತಾ ಇರೋದು. ಒಟ್ಟಾರೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ್. ಬಹಳ ವಿಚಿತ್ರ ಅನ್ಸುತ್ತಪ್ಪ, ಈ ಹೆಣ್ಮಕ್ಳು ಯಾಕೆ ಹಿಂಗೆ ಮಾಡ್ಕೊಳ್ತಾರೆ? ಚಿಕ್ಕ ಪುಟ್ಟ ವಿಚಾರಕ್ಕೆ ಈ ರೀತಿ ಆತ್ಮಹತ್ಯೆಗೆ ಶರಣಾಗೋದು. ತನ್ನ ಮದುವೆ ಆಗ್ತಾ ಇರೋ ಹುಡುಗನ ತಾಯಿ ಕುರುಡು ಅಂತ ಹೇಳಿ ಈಕೆ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂದ್ರೆ ನಂಬುವಂತಹ ವಿಚಾರನ ಸಿದ್ದೇಶ್? ಪೂರ್ಣಿಮಾ, ಏನಂತಂದ್ರೆ ನಾವು ಹೇಳಿದಂಗೆ ಇದೊಂದು ಖಂಡಿತ ಒಂದು ವಿಚಿತ್ರ ಘಟನೆ ಅನ್ಬೋದು. ಯಾಕಂತಂದ್ರೆ ಏನು ಚಿಕ್ಕೋಡಿ ತಾಲೂಕಿನ ನವಲಿಹಾಳ ಗ್ರಾಮದ ಶ್ರುತಿ ಅನ್ನೋ ಯುವತಿ ತನ್ನ ಅರಿಶಿನ ಕಾರ್ಯಕ್ರಮ ನಡೆಯುವಾಗ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ಸುದ್ದಿ ಈಗ ಸದ್ಯ ಈ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದ್ದು ಅಷ್ಟೇ ನಿಜವಾಗಿದ್ರೆ, ಇನ್ನೊಂದು ಕಡೆ ಇದಕ್ಕೆ ಕಾರಣ ಅವರ ಸೊಸೆ ಅತ್ತೆ ಕುರುಡು ಅನ್ನುವ ಒಂದು ಕಾರಣಕ್ಕೆ ಭಾವಿ ಸೊಸೆ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತ ಏನು ಅಲ್ಲಿನ ಜನರು ಈಗಾಗಲೇ ಎಲ್ಲ ಕಡೆ ಸುದ್ದಿಯನ್ನು ಕೇಳಿ ಗಾಬರಿಗೊಂಡಿದ್ದುವಂಥದ್ದು. ಮತ್ತು ಮತ್ತೊಂದು ಕಡೆ ಇದೊಂದು ಸುದ್ದಿಗೆ ಇದೇ ಕಾರಣ ಇದೆ ಅಥವಾ ಬೇರೆ ಬೇರೆ ಕಾರಣ ಇದೆ? ಯಾಕಂತಂದ್ರೆ ಎರಡು ಸಂಬಂಧಗಳು ಒಂದು ಮದುವೆ ಒಂದು ನಿಶ್ಚಿತ ಮಾಡುವ ಮುಂದ ಎರಡೂ ಕಡೆ ಸಂಬಂಧಗಳು ತಂದೆ ತಾಯಿ ಭೇಟಿ ಆಗಿರ್ತಾರೆ. ಆ ಟೈಮ್ ನಲ್ಲಿ ಕೂಡ ಎಲ್ಲರನ್ನು ಭೇಟಿಯಾಗಿರ್ತಾರೆ. ಮತ್ತೆ ಏಕಾಏಕಿಯಾಗಿ ಅರಿಶಿನ ಟೈಮ್ ನಲ್ಲಿನೇ, ಅಂದ್ರೆ ಮದುವೆ ಅರಿಶಿನ ಟೈಮ್ ನಲ್ಲಿ ಹೇಗೆ ಅತ್ತೆ ಏನು ಕುರುಡತನ ಈಕೆಗೆ ಸಿಕ್ತು ಅನ್ನುವ ಒಂದು ಅಂಶವನ್ನು ಇಟ್ಟುಕೊಂಡು ಈಗ ಸದ್ಯ ಪೊಲೀಸರು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂತದ್ದು. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ಸಿದ್ದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಶ್ರುತಿ ಸಾವಿನ ಹಿಂದೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ತನ್ನ ಅತ್ತೆ ಕುರುಡು ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಿ ಈಗ ಶ್ರುತಿಯ ಸಂಬಂಧಿಕರು ಹೇಳ್ತಾ ಇರೋದು. ಒಟ್ಟಾರೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನು ಕಾರಣ ಆತ್ಮಹತ್ಯೆಗೆ ಅನ್ನೋದ್ರ ಬಗ್ಗೆ.